ಸಮಸ್ತ ನಾಡಿನ ಜನತೆಗೆ ಮಣ್ಣೆತ್ತಿನ ಅಮಾವಾಸ್ಯೆಯ ಶುಭಾಶಯಗಳು. ಹೌದು, ಪ್ರತಿಯೊಂದು ಉತ್ತರ ಕರ್ನಾಟಕದ ಮನೆಯಲ್ಲಿ ಇವತ್ತು ಮಣ್ಣೆತ್ತಿನ ಅಮಾವಾಸ್ಯೆನ ಆಚರಿಸ್ತಾರೆ. ಇದು ಪುರಾಣಗಳ ಪ್ರಕಾರ ಹೇಳಬೇಕು ಅಂತಂದರೆ, ಕೈಲಾಸವಾಸಿಯಾದ ಶಿವನು ಒಂದ್ಸಲಿ ಧರೆಗಿಳಿದು ಬಂದು ರೈತ ಹೊಲದಲ್ಲಿ ಕೆಲಸ ಮಾಡುವಾಗ ಕೇಳ್ತಾನಂತೆ, ನಿನ್ನ ಎತ್ತನ್ನ ನನಗೊಂದಿನ ಹೊಲದಲ್ಲಿ ಕೊಡು ಅಂತ. ಆವಾಗ ದುರಹಂಕಾರಿಯಾದ ರೈತನು, ಇಲ್ಲ ನಾನು ಕೊಡಲ್ಲ, ಅವು ಮಣ್ಣಿನಿಂದ ಮಾಡಿದ್ದು, ನಿನಗೆ ಉಪಯೋಗ ಆಗಲ್ಲ ಅಂತ ಹೇಳಿ ಮನೆಗೆ ಹೋಗ್ತಾನೆ. ಮನೆಗೆ ಹೋಗಿ ನೋಡಿದ್ರೆ ಅವ್ನಿಗೆ ಆಶ್ಚರ್ಯವಾಗಿತ್ತಂತೆ. ಯಾಕಂದರೆ ನಿಜವಾದ ಎತ್ತುಗಳು ಮಣ್ಣಿನಿಂದ ಮಾಡಿದ್ವಾಗಿರ್ತಂತೆ. ಆವಾಗ ತನ್ನ ತಪ್ಪಿನ ಅರಿವಾಗಿ ಎಲ್ಲರೂ ಕೂಡ ಶಿವನಲ್ಲಿ ಪ್ರಾರ್ಥನೆ ಮಾಡ್ತಾರಂತೆ, ನಮ್ಮ ತಪ್ಪಾಯಿತು ಕ್ಷಮಿಸ್ಬಿಡು ಅಂತ. ಆವಾಗ ಪರಮೇಶ್ವರನು ಅವರ ತಪ್ಪನ್ನು ಕ್ಷಮಿಸಿ ಆ ಮಣ್ಣೆತ್ತಿಗೆ ಮತ್ತೆ ಜೀವ ಕೊಡ್ತಾನಂತೆ. ಹಾಗಾಗಿ ಮಣ್ಣೆತ್ತಿನ ಅಮಾವಾಸ್ಯೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಇನ್ನೊಂದು ಕಡೆ ಹೇಳಬೇಕು ಅಂತಂದರೆ, ಮುಂಗಾರು ಸ್ಟಾರ್ಟ್ ಆಗುತ್ತೆ, ಇನ್ನು ಎತ್ತಿನ ಕೆಲಸಗಳು ತುಂಬ ಇರುತ್ತೆ ಹೊಲದಲ್ಲಿ ರೈತರಿಗೆ. ಹಾಗಾಗಿ ಒಂದ್ಸಲ ನಾವು ಆ ಬಸವಣ್ಣನ ಮನಸ್ಸಿಂದ ಕೇಳ್ಕೊಳ್ಳೋಣ, ಎಲ್ಲವೂ ಒಳ್ಳೆಯದಾಗಲಿ, ಎಲ್ಲವೂ ಚೆನ್ನಾಗಾಗಲಿ ಅಂತ ಈ ಹಬ್ಬನ ಆಚರಿಸ್ತೀವಿ ಅಂತ ಹೇಳ್ತಾರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಫಾಲೋ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಎಲ್ಲರಿಗೂ ಮಣ್ಣೆತ್ತಿನ ಅಮಾವಾಸ್ಯೆ ಶುಭಾಶಯಗಳು.